ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತೇನಪ್ಪ ವಿಷಯ ಅಂತಂದ್ರೆ, ಇವತ್ತು ಆಗಸ್ಟ್ 15 ಐತ್ರಿ. ಹಂಗಾಗಿ ನಾವು ಸ್ವಲ್ಪ ಗಾಡಿಗೆಲ್ಲ ಬೆಳಗ್ಗೆ ಜಲ್ದಿ ಎದ್ದು ಗಾಡಿಗೆಲ್ಲ ಸ್ವಲ್ಪ ರಿಬ್ಬನ್ ಕಟ್ಟಿಸಿ ಬಾವುಟ ಹಚ್ಚಿಸಿ ಮತ್ತೊಂದು ಏನೋ ಇದನ್ನ ಇಟ್ಟಿನ್ರಿ, ಸ್ಟ್ಯಾಚು ಇಟ್ಟಿನಿ. ನೋಡ್ಬೋದು ನೀವೆಲ್ಲ ಹಿಂಗೆ. ಮತ್ತು ಅಲ್ಲಿಗೆ ಬಾವುಟ ಹಾಕಿನ ಮುಂದೆ ಮತ್ತು ಅವು ಏನೋ ಸೈಡಿಗೆಲ್ಲ ರಿಬ್ಬನ್ ಎಲ್ಲ ಕಟ್ಟೀನಿ. ಮುಂದೆ ಬೋನೆಟಿಗೂ ಕಟ್ಟೀನಿ ರಿಬ್ಬನು. ಏನೋ ಮಾಡಿ ಒಂದು ನಮ್ಮ ಕೈಲಾದಷ್ಟು ಗಾಡಿ ಮತ್ತು ನಿನ್ನೆ ನೈಟೇ ಒಂದು 10 ಸುಮಾರು ಗಾಡಿ ಫುಲ್ ವಾಶ್ ಮಾಡಿಬಿಟ್ಟು ಒಳಗೆ ಹೊರಗೆ. ಬೆಳಗ್ಗೆ ಅದಕ್ಕೆ ಮಾಡೋಕಪ್ಪ ಅಂತಂದ್ರೆ ಆಗ್ತಿರ್ಲಿಲ್ಲ. ಯಾಕಂತಂದ್ರೆ ಇದೇ ಮಾಡೋದು ಒಂದು ಅರ್ಧ ಗಂಟೆ ಮೇಲೆ ಆಯ್ತು. ನಾನು 7 ಗಂಟೆಗೆ ನಾನು ಏರ್ಪೋರ್ಟಾಗಿ ಇರೋದು. ಆದ್ರೂ ಲೇಟ್ ಆಯಿತು. 7:26ಕ್ಕೆ ಹೋದೆ ನಾನು ಏರ್ಪೋರ್ಟಿಗೆ. ಪರವಾಗಿಲ್ಲ, ಲೇಟಾಗಿ ಹೋದ್ರೂ ಒಂದು ಟ್ರಿಪ್ ಸಿಕ್ಕಿದ್ರಿ ನಮ್ಗೆ. ನಮ್ಮ ಓನರ್ ತೆಗೆದುಕೊಟ್ರು. ಸೀದಾ ಮನೆಯಲ್ಲಿ ಬಂದು ಡ್ರಾಪ್ ಆಯಿತು. ಈಗ ಮತ್ತೆ ಯಾವ ಸಿಕ್ಕೊಂಡು ಕಾಯಾಗತ್ತೀನಿ. ಆ್ಯಪ್ನಾಗ ಯಾವುದೂ ಸಿಗಾಗತ್ತಿಲ್ರಿ. ಆಲ್ರೆಡಿ ಗಾಡಿ ನಮ್ಗಿಂತ ಮುಂಚೆ ಭಾಳದು. ಹಾಗಾಗಿ ನಮ್ಗೆ ಬಂದ ತಕ್ಷಣ ಕೊಡ್ಕೊಂಡ್ಬಿಟ್ಟಿತ್ತು. ಅದ್ರ ಸಂಬಂಧ ಏನು ಮಾಡೋದಪ್ಪ ಅಂತಂದ್ರೆ ಸುಮ್ಮನೆ ಎಂಟಿ ಹೋದ್ರು ಆಯ್ತು. ಆ ಕಡೆಯಿಂದ ಮತ್ತೇನಾರ ಸಿಗ್ಬೇಕಂತಂದು ಹೋಗ್ತೀನಿ ನಾ ಸದ್ಯ ಏರ್ಪೋರ್ಟಿಗೆ. ಇಲ್ಲಿಂದ 58 ಕಿಲೋಮೀಟ್ರ್ ಆಗ್ತದ್ರಿ ಅದು ಏರ್ಪೋರ್ಟು. ಹೋಗುದ್ರಿ ಮತ್ತೇನು ಮಾಡೋದು. ಇಲ್ಲಿಂದ ಕೆಲಸ ಸಾಯಂಕಾಲ ತನಕ ನಿಲ್ಬೋದಾಗುತ್ತೆ, ಇಲ್ಲ ಬೆಳಿಗ್ಗೆ ತನಕ ನಿಲ್ಬೋದಾಗುತ್ತೆ. ಅದಕ್ಕೆ ಎಷ್ಟು ಮಾಡೋ ಬದಲಿ ಹೋಗಿ ಡೈರೆಕ್ಟ್ ಏರ್ಪೋರ್ಟ್ನಾಗ ಹೋಗ್ಕೊಂಡ್ರೆ ಲೋಕಲ್ ಸಿಗಲಿ, ದೊಡ್ಡದಾರ ಸಿಗಲಿ, ಯಾವ ಸಣ್ಣದಾರ ಸಿಗಲಿ, ಬಡಿ ದೊಡ್ಡದ. ಅದ್ರ ಸಂಬಂಧ ಈಗ ಮತ್ತೆ ನೋಡ್ರಿ, ನಾಷ್ಟ ಇಷ್ಟ ಅಂತ ಆಯ್ತು ರೀ. ನಮ್ಮ ಕಸ್ಟಮರ್ ಇವತ್ತು ಚಲೋ ಸಿಕ್ಕಿದ್ರು. ಅವ್ರ ನಾಷ್ಟ ಇಷ್ಟ ಎಲ್ಲ ಮಾಡಿಸಿದ್ರಿ ಇವತ್ತು. ಮತ್ತು 2,000 ರೂಪಾಯಿ ಪೇ ಮಾಡಿದ್ವಿ. ಇದ್ರದ್ದು ಅಡುಗೆ 2,000 ರೂಪಾಯಿ ಆ್ಯಕ್ಚುಲಿ ಕಮ್ಮಿ ಆಗೈತೆ ರೀ. ಅದ್ರ ಪರವಾಗಿಲ್ಲ. ಇದ್ರಾಗಿಂತ ಏನು ಕಮಿಷನ್ ಇಲ್ಲ, ಏನಿಲ್ಲ, ಪರ್ಸೆಂಟ್ ಕೊಡ್ತಾರೆ. ಹಾಗಾಗಿ ಬಂದ್ವಿ. ಹೋಗ್ತೀನಿ ರೀ ಸರ್, ರಿಟರ್ನ್ ಈಗ ಏರ್ಪೋರ್ಟ್ಗೆ ಹೋಗ್ತೀನಿ. ಹೋಗಿ ಮತ್ತೆ ಯಾವ ಟ್ರಿಪ್ ಸಿಗೋ ತನಕ ಚೆಕ್ ಮಾಡ್ತೀನಿ. ಹಂಗೆ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ರೀ ನಾನು. ಅಲ್ಲಿವರೆಗೆ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.